ಹಲೋ ಗೈಸ್, 2026ರಲ್ಲಿ ನಮ್ಮ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತಾ ಇರೋದ್ರಿಂದ ನಿಮ್ಗೆಲ್ಲ ಒಂದು ಬೇಸಿಕ್ ಅವೇರ್ನೆಸ್ ಮಾಡಿಸೋಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಗ್ರಾಮ ಪಂಚಾಯತ್ ಅಂದ್ರೆ ಏನು, ಅದು ಹೇಗೆ ರಚನೆ ಆಗುತ್ತೆ, ಎಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಅಲ್ಲಿ ನಿಲ್ಲೋಕೆ ಏನೇನು ಅರ್ಹತೆ ಬೇಕು, ಮೆಂಬರ್ ಸ್ಯಾಲರಿ ಎಷ್ಟಿರುತ್ತೆ ಮತ್ತು ಮುಖ್ಯವಾಗಿ ಅಲ್ಲಿ ಕರಪ್ಷನ್ ಹೇಗೆ ನಡೆಯುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಜೊತೆಗೆ ಭ್ರಷ್ಟಾಚಾರ ತಡೆಯೋದ್ರಲ್ಲಿ ನಮ್ಮ ಯುವಕರ ಪಾತ್ರ ಏನು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಮೊದಲನೆಯದಾಗಿ ಪಂಚಾಯತ್ ಅಂದ್ರೆ ಏನು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪಂಚಾಯತ್ ಅನ್ನೋದು ನಮ್ಮ ಊರಿನ ಮಿನಿ ಗೌರ್ಮೆಂಟ್ ಇದ್ದ ಹಾಗೆ. ನಮ್ಮ ರಸ್ತೆ ಹದಗೆಟ್ಟರೆ, ಬೀದಿ ದೀಪ ಹೋಗಿದ್ರೆ ಅಥವಾ ನೀರಿನ ಸಮಸ್ಯೆ ಇದ್ರೆ ನಾವು ಡೈರೆಕ್ಟ್ ಆಗಿ ಪ್ರಧಾನಮಂತ್ರಿ ಅಥವಾ ಚೀಫ್ ಮಿನಿಸ್ಟರ್ಗೆ ಕಂಪ್ಲೇಂಟ್ ಮಾಡೋಕೆ ಆಗಲ್ಲ. ಅದಕ್ಕೆ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರೋ ವ್ಯವಸ್ಥೆನೇ ಈ ಗ್ರಾಮ ಪಂಚಾಯತ್. ಇಲ್ಲಿ ನಾವು ನಮ್ಮ ಬೇಸಿಕ್ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬಹುದು. ಗ್ರಾಮ ಪಂಚಾಯತ್ ರಚನೆ ಮತ್ತು ಎಲೆಕ್ಷನ್ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಕರ್ನಾಟಕದ ರೂಲ್ಸ್ ಪ್ರಕಾರ ಸುಮಾರು 5,000ದಿಂದ 7,000 ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯತ್ ಇರುತ್ತೆ. ಇದರಲ್ಲಿ ಸುಮಾರು 400 ಜನರಿಗೆ ಒಬ್ಬ ವಾರ್ಡ್ ಮೆಂಬರ್ ಆಯ್ಕೆ ಮಾಡ್ತಾರೆ. ಇಲ್ಲಿ ಎಲೆಕ್ಷನ್ 2 ಹಂತದಲ್ಲಿ ನಡೆಯುತ್ತೆ. ಮೊದಲನೇದು ಡೈರೆಕ್ಟ್ ಎಲೆಕ್ಷನ್, ಅಂದ್ರೆ ನಾವು ವೋಟ್ ಹಾಕಿ ವಾರ್ಡ್ ಮೆಂಬರ್ಸ್ ನ ಸೆಲೆಕ್ಟ್ ಮಾಡ್ತೀವಿ. ಎರಡನೇದು ಇಂಡೈರೆಕ್ಟ್ ಎಲೆಕ್ಷನ್, ಅಂದ್ರೆ ಹೀಗೆ ಗೆದ್ದ ಮೆಂಬರ್ಸ್ ಎಲ್ಲ ಸೇರಿ ಒಬ್ಬ ಅಧ್ಯಕ್ಷನನ್ನು ಆಯ್ಕೆ ಮಾಡ್ತಾರೆ. ಸೊ ಇಲ್ಲಿ ಒಂದು ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ನೀವು ತಪ್ಪು ಮೆಂಬರ್ನ ಸೆಲೆಕ್ಟ್ ಮಾಡಿದ್ರೆ ಆತ ಮುಂದೆ ಹೋಗಿ ತಪ್ಪು ಅಧ್ಯಕ್ಷನನ್ನೇ ಆಯ್ಕೆ ಮಾಡ್ತಾನೆ. ಅರ್ಹತೆಗಳು. ಹಾಗಿದ್ರೆ ಎಲೆಕ್ಷನ್ ನಿಲ್ಲೋಕೆ ಏನೇನು ಅರ್ಹತೆ ಇರಬೇಕು. ಕ್ಯಾಂಡಿಡೇಟ್ಗೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. ಇದು ನಮ್ಮ ಯುವಕರಿಗೆ ನಿಜವಾಗ್ಲೂ ಒಂದು ಒಳ್ಳೆ ಅವಕಾಶ. ಅವರ ಮೇಲೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇರಬಾರದು. ಮತ್ತು ಸ್ವಚ್ಛ ಭಾರತದ ಅಡಿಯಲ್ಲಿ ಒಂದು ಇಂಪಾರ್ಟೆಂಟ್ ರೂಲ್ ಇದೆ. ಅದರ ಪ್ರಕಾರ ಎಲೆಕ್ಷನ್ಗೆ ನಿಲ್ಲೋ ಅಭ್ಯರ್ಥಿ ಮನೆಯಲ್ಲಿ ಕಡ್ಡಾಯವಾಗಿ ಟಾಯ್ಲೆಟ್ ಇರಲೇಬೇಕು. ಸಂಬಳ ಮತ್ತು ಖರ್ಚು. ಈಗ ಅಸಲಿ ವಿಚಾರಕ್ಕೆ ಬರೋಣ. ಪಂಚಾಯತ್ ಮೆಂಬರ್ಸ್ಗೆ ಸಂಬಳ ಎಷ್ಟಿರುತ್ತೆ ಗೊತ್ತಾ? ಅಧ್ಯಕ್ಷರಿಗೆ ತಿಂಗಳಿಗೆ ಗೌರವಧನ ಸುಮಾರು 6,000 ರೂಪಾಯಿ, ಉಪಾಧ್ಯಕ್ಷರಿಗೆ 4,000 ರೂಪಾಯಿ ಮತ್ತು ಮೆಂಬರ್ಸ್ಗೆ ಜಸ್ಟ್ 2,000 ರೂಪಾಯಿ ಇರುತ್ತೆ. ಈಗ ನಿಮಗೊಂದು ಡೌಟ್ ಬರಬಹುದು, ಇಷ್ಟು ಕಡಿಮೆ ಸಂಬಳ ಇರುವಾಗ ಎಲೆಕ್ಷನ್ ಟೈಮಿನಲ್ಲಿ ಲಕ್ಷಾಂತರ ರೂಪಾಯಿ ಯಾಕೆ ಖರ್ಚು ಮಾಡ್ತಾರೆ? ಅವರು ಇಷ್ಟು ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಅಲ್ಲಿ ಸೈಡ್ ಇನ್ಕಮ್ ಅಂದ್ರೆ ಭ್ರಷ್ಟಾಚಾರ ಮಾಡೋ ಪ್ಲಾನ್ ಇದ್ದೇ ಇರುತ್ತೆ ಅಂತ ಅರ್ಥ. ಜವಾಬ್ದಾರಿ ಮತ್ತು ಹಣದ ಮೂಲ. ಪಂಚಾಯತ್ನವರು ಮಾಡಬೇಕಾದ ಕೆಲಸ ಏನು? ನೀರು ಸಪ್ಲೈ, ಕಸ ವಿಲೇವಾರಿ, ರಸ್ತೆ ರಿಪೇರಿ ಮತ್ತು ಬೀದಿ ದೀಪಗಳನ್ನ ನೋಡಿಕೊಳ್ಳೋದು ಇವರ ಡ್ಯೂಟಿ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಅಂದ್ರೆ, ಕೇಂದ್ರ ಸರ್ಕಾರದ 15ನೇ ಹಣಕಾಸು ಆಯೋಗದಿಂದ ದೊಡ್ಡ ಅನುದಾನ ಬರುತ್ತೆ, ರಾಜ್ಯ ಸರ್ಕಾರದಿಂದ ಫಂಡ್ಸ್ ಬರುತ್ತೆ ಮತ್ತು ನಮ್ಮ ಊರಿನ ಆಸ್ತಿ ತೆರಿಗೆ, ನೀರಿನ ತೆರಿಗೆ ಮತ್ತು ಮಾರ್ಕೆಟ್ ತೆರಿಗೆಯಿಂದಲೂ ದುಡ್ಡು ಕಲೆಕ್ಟ್ ಆಗುತ್ತೆ. ಸಾಮಾನ್ಯ ಹಗರಣಗಳು. ಇಲ್ಲಿ ನಡೆಯೋ ಕೆಲವು ಕಾಮನ್ ಸ್ಕ್ಯಾಮ್ಗಳ ಬಗ್ಗೆ ಹೇಳ್ತೀನಿ. ಮೊದಲನೇದು MG ನರೇಗಾ ಸ್ಕ್ಯಾಮ್, ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ. ಇಲ್ಲಿ ಮನುಷ್ಯರು ಮಾಡಬೇಕಾದ ಕೆಲಸ JCB ಹತ್ರ ಮಾಡಿಸ್ತಾರೆ, ಆದ್ರೆ ರೆಕಾರ್ಡ್ ನಲ್ಲಿ ಸುಳ್ಳು ಹೆಸರುಗಳನ್ನು ಸೇರಿಸಿ ಅವರ ಕೂಲಿ ಹಣವನ್ನು ಇವರೇ ನುಂಗಿ ಹಾಕ್ತಾರೆ. ಎರಡನೇದು ರೋಡ್ ಸ್ಕ್ಯಾಮ್. ರಸ್ತೆ ಮಾಡುವಾಗ A ಗ್ರೇಡ್ ಮೆಟೀರಿಯಲ್ಗೆ ಬಿಲ್ ಮಾಡಿ ಕಳಪೆ C ಗ್ರೇಡ್ ಮೆಟೀರಿಯಲ್ ಬಳಸ್ತಾರೆ. ಆ ರಸ್ತೆ 6 ತಿಂಗಳಲ್ಲಿ ಹಾಳಾದ್ರೆ ಮತ್ತೆ ರಿಪೇರಿ ಹೆಸರಲ್ಲಿ ದುಡ್ಡು ಮಾಡ್ತಾರೆ. ಮೂರನೇದು ಸ್ಟ್ರೀಟ್ ಲೈಟ್ ಸ್ಕ್ಯಾಮ್. ಊರಲ್ಲಿ ಬಲ್ಬ್ ಹಾಕದೇ ಇದ್ರು 100 ಸ್ಟ್ರೀಟ್ ಲೈಟ್ ಬದಲಾಯಿಸಿದ್ದೀವಿ ಅಂತ ಸುಳ್ಳು ಬಿಲ್ ಕ್ರಿಯೇಟ್ ಮಾಡ್ತಾರೆ ಮತ್ತು ಇನ್ನಿತರೆ ಹಗರಣಗಳು ಇಲ್ಲಿ ನಡೆಯುತ್ತೆ. ಮತದಾರರ ಜವಾಬ್ದಾರಿ. ಮೊದಲನೆಯದಾಗಿ ನಿಮ್ಮ ವೋಟ್ ನ ಸೇಲ್ ಮಾಡ್ಕೋಬೇಡಿ. ನಿಮ್ಮ ಸಂಬಂಧಿ ಅಂತಾನೋ, ಫ್ರೆಂಡ್ ಅಂತಾನೋ ಅಥವಾ 500 ರೂಪಾಯಿ ಕೊಟ್ರು ಅಂತಾನೋ ವೋಟ್ ಹಾಕಬೇಡಿ. ತಪ್ಪು ವ್ಯಕ್ತಿನ ಆಯ್ಕೆ ಮಾಡಿದೆ ಅದು ನಮ್ಮ ಊರಿಗೆ ಮತ್ತು ಮುಂದಿನ ಪೀಳಿಗೆಗೆ ನಾವು ಕೊಡೋ ದೊಡ್ಡ ದ್ರೋಹ. ವಾಟ್ಸ್ಆಪ್ ಸ್ಟೇಟಸ್ ಹಾಕೋದು ಮಾತ್ರ ದೇಶಪ್ರೇಮ ಅಲ್ಲ, ನಿಜವಾದ ಮೆಂಬರ್ಸ್ ನ ಆರಿಸುವುದು ಕೂಡ ದೇಶಪ್ರೇಮ. ಎಲೆಕ್ಷನ್ ನಂತರದ ಜವಾಬ್ದಾರಿ. ಎಲೆಕ್ಷನ್ ಮುಗಿತು ಅಂತ ಸುಮ್ಮನಾಗಬೇಡಿ. ಸರಿಯಾದ ಟೈಮ್ಗೆ ಟ್ಯಾಕ್ಸ್ ಕಟ್ಟಿ, ಕಸನ ಎಲ್ಲೆಂದರಲ್ಲಿ ಎಸೆಯದೆ ಡಸ್ಟ್ಬಿನ್ ಗೆ ಹಾಕಿ. ವರ್ಷಕ್ಕೆ 2ರಿಂದ 4 ಸಲ ಗ್ರಾಮ ಸಭೆ ನಡೆಯುತ್ತೆ, ಅಲ್ಲಿಗೆ ಹೋಗಿ ಊರಿಗೆ ಬಂದಿರೋ ದುಡ್ಡು ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡಿ. ಇದು ನಿಮ್ಮ ಹಕ್ಕು. ಯುವಕರಿಗೆ ಭ್ರಷ್ಟಾಚಾರ ತಡೆಯಲು ಅಸ್ತ್ರಗಳು. ನನ್ನ ಯುವಕ ಸ್ನೇಹಿತರೆ, ಕರಪ್ಷನ್ ತಡೆಯೋಕೆ ನಿಮ್ಮ ಹತ್ರ 3 ಬ್ರಹ್ಮಾಸ್ತ್ರಗಳಿವೆ. ನಿಮ್ಮ ಫೋನ್ ನಲ್ಲಿ ಈ ಗ್ರಾಮ ಸ್ವರಾಜ್ ಅಥವಾ ಮೇರಿ ಪಂಚಾಯತ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಊರಿಗೆ ಎಷ್ಟು ದುಡ್ಡು ಬಂತು, ಎಷ್ಟು ಖರ್ಚಾಯ್ತು ಅಂತ ನೀವೇ ಚೆಕ್ ಮಾಡಬಹುದು. 2 RTI ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್. ಎಲ್ಲಾದ್ರೂ ರಸ್ತೆ ಕೆಲಸ ಸರಿಯಾಗಿ ಆಗಿಲ್ಲ ಅಂದ್ರೆ ಕೇವಲ 10 ರೂಪಾಯಿ ಪೋಸ್ಟಲ್ ಆರ್ಡರ್ ಹಾಕಿ ಪಂಚಾಯತ್ಗೆ RTI ಅರ್ಜಿ ಹಾಕಿ ಬಿಲ್ ಕಾಪಿ ಕೇಳಿ. ಆಫೀಸರ್ಸ್ಗೆ ಇದರ ಬಗ್ಗೆ ಭಯ ಇದ್ದೇ ಇರುತ್ತೆ. ಮೂರನೇದು ಡೈರೆಕ್ಟ್ ವೆರಿಫಿಕೇಶನ್. ಕೆಲಸ ನಡೆದ ಜಾಗಕ್ಕೆ ಪೆನ್ ಜೊತೆ ಹೋಗಿ ನೋಡಿ, ಸುಮ್ಮನೆ ಪೇಂಟ್ ಬರೆದಿದ್ದಾರಾ ಅಥವಾ ನಿಜವಾಗಲೂ ಕೆಲಸ ಆಗಿದೆಯಾ ಅಂತ ಚೆಕ್ ಮಾಡಿ. ಫೇಕ್ ಆಗಿದ್ರೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಪರಿಸರ ಮತ್ತು ನಮ್ಮ ಬಳುವಳಿ. ಕೊನೆಯದಾಗಿ ಒಂದು ಮಾತು, ಇವತ್ತು ಗುಬ್ಬಚ್ಚಿ ಕಾವಿಗಳು ಕಾಣ್ತಾ ಇಲ್ಲ, ಮಾರ್ಚ್ ಏಪ್ರಿಲ್ ಬಂದ್ರೆ ಕುಡಿಯೋಕೆ ನೀರಿಲ್ಲ, ಊರಿನ ಗಾಳಿಯ ಕ್ವಾಲಿಟಿ ಹಾಳಾಗ್ತಿದೆ. ಪರಿಸರ ಉಳಿಸೋದು ಪಂಚಾಯತ್ ಮಟ್ಟದಿಂದಲೇ ಶುರು ಆಗ್ಬೇಕು. ನಾವು ನಮ್ಮ ಮಕ್ಕಳಿಗೆ ಕೋಟಿಗಟ್ಟಲೆ ಆಸ್ತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವರಿಗೆ ಉಸಿರಾಡೋಕೆ ಒಳ್ಳೆ ಗಾಳಿ, ವಿಷವಿಲ್ಲದ ನೀರು ಕೊಡೋದು ಮುಖ್ಯ. ಆರೋಗ್ಯನೇ ಇಲ್ಲ ಅಂದ್ರೆ ಆಸ್ತಿ ಇದ್ದು ಏನು ಪ್ರಯೋಜನ? ನನ್ನ ಅಂತಿಮ ತೀರ್ಪು. ಫ್ರೆಂಡ್ಸ್, ಎಲೆಕ್ಷನ್ ಬರುತ್ತೆ ಹೋಗುತ್ತೆ, ಪಾರ್ಟಿಗಳು ಬರ್ತವೆ ಹೋಗ್ತವೆ, ಆದ್ರೆ ಪ್ರಕೃತಿ ಒಮ್ಮೆ ನಾಶ ಆದ್ರೆ ವಾಪಸ್ ಬರಲ್ಲ. ಇನ್ಯಾರೋ ನಾಯಕ ಬರ್ತಾನೆ ಅಂತ ಕಾಯ್ಬೇಡಿ, ನೀವೇ ಲೀಡರ್ ಆಗಿ. ಗ್ರಾಮ ಸಭೆಗೆ ಹೋಗಿ, ಕೆರೆಗಳನ್ನು ಉಳಿಸಿ, ಪ್ಲಾಸ್ಟಿಕ್ ಸುಡುವುದನ್ನು ನಿಲ್ಲಿಸಿ, ನಮ್ಮ ಹಳ್ಳಿನ ಉಳಿಸೋಣ, ತಾಯಿ ಭೂಮಿನ ಉಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ತರಹದ ಅವೇರ್ನೆಸ್ ವಿಡಿಯೋ ಈ ಯೂಟ್ಯೂಬ್ ಚಾನಲ್ ಹಾಕ್ತಾ ಇರ್ತೀನಿ. ಈ ಚಾನಲ್ಗೆ ಫಾಲೋ ಮಾಡಿ ಮತ್ತು ಟಾಪಿಕ್ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.